ಯತ್ನಾಳ್ ಉಚ್ಚಾಟನೆಯ ನಂತರ ತಕ್ಕ ಮಟ್ಟಿಗೆ ತಣ್ಣಗಾಗಿದ್ದಂತಹ ರಾಜ್ಯ ಬಿಜೆಪಿಯ ಆಂತರಿಕ ಭಿನ್ನಮತ ಈಗ ಮತ್ತೆ ಭುಗಿಲೆದ್ದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆನೇ ಇದಕ್ಕೆ ಕಾರಣ ಅನ್ನೋದನ್ನ ಬಿಡಿಸಿ ಹೇಳೋ ಅಗತ್ಯ ಏನಿಲ್ಲ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿ ರಾಜ್ಯ ಬಿಜೆಪಿಯಲ್ಲಿ ಕಳೆದ 6-7 ತಿಂಗಳುಗಳಿಂದ ನಡೀತಾ ಇರುವಂತಹ ಈ ಜಟಾಪಟಿ ಸದ್ಯ ಅಂತಿಮ ಘಟ್ಟವನ್ನ ತಲುಪಿದೆ. ಅದರಲ್ಲೂ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿ ಹೋದಾಗಿನಿಂದ ಬಿಜೆಪಿಯಲ್ಲಿನ ವಿವಿಧ ಬಣಗಳು ಮತ್ತೆ ಆಕ್ಟಿವ್ ಆಗಿದ್ದಾವೆ. ಇತ್ತ ವಿಜಯೇಂದ್ರ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವಂತಹ ವಿಶ್ವಾಸದಲ್ಲಿ ಅಂತಿದ್ರೆ ಅತ ಬಿನ್ನರ್ ಜೊತೆ ಸೈಲೆಂಟ್ ಆಗಿ ಸಭೆ ನಡೆಸಿರುವಂತಹ ಕೇಂದ್ರ ಸಚಿವ ಸೋಮಣ್ಣ ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಾದ್ರೆ ನಾನು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತಿದ್ದಾರೆ. ಇನ್ನು ಉಚ್ಚಾಟನೆಯಾಗುವವರೆಗೂ ಯತ್ನಾಳ್ಗೆ ಜೈ ಅಂತಿದ್ದಂತಹ ಭಿನ್ನರ ಬಣದ ಸದಸ್ಯರಾದ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, BP ಹರೀಶ್ ಮುಂತಾದವರು ಇದೀಗ ಸೋಮಣ್ಣನವರ ಬೆನ್ನು ಬಿದ್ದಿದ್ದು ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ತಮ್ಮ ಹಳೆ ಕಸರತ್ತನ್ನ ಮುಂದುವರೆಸಿದ್ದಾರೆ. ಕೇವಲ ಸೋಮಣ್ಣ ಮಾತ್ರವಲ್ಲ, ಕೆಲ ತಿಂಗಳ ಹಿಂದೆ ಬಣಜಗಳದಿಂದ ಬೇಸತ್ತು ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ಕಾರ್ಕಳದ ಶಾಸಕ ತಟಸ್ಥ ಬಣದವರು ಎನಿಸಿಕೊಂಡಿರುವಂತಹ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ದಿಢೀರ್ ಅಂತ ಸದ್ದು ಮಾಡ್ತಾ ಇದೆ. ಕೇವಲ ಬಣಜಗಳ ಮಾತ್ರವಲ್ಲ, ವಿಜಯೇಂದ್ರ ಅವರ ನಾಯಕತ್ವದ ಮೇಲಿನ ಬೇಸರದ ಕಾರಣಕ್ಕೂ ಸುನೀಲ್ ಕುಮಾರ್ ರಾಜೀನಾಮೆ ನೀಡಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ವಿಜಯೇಂದ್ರ ಇತ್ತೀಚೆಗೆ ತಮ್ಮ ಆಪ್ತರ ಬಳಿ ನಾನು ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಸುನೀಲ್ ಕುಮಾರ್ ಅವರನ್ನ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ದೆ, ಅವರನ್ನ ಗೌರವಯುತವಾಗಿ ನಡೆಸಿಕೊಂಡಿದ್ದೇನೆ, ಆದರೂ ಅವರು ರಾಜೀನಾಮೆ ನೀಡಿ ಹೋದ್ರು ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಇದಾದ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರ ಹೆಸರು ರಾಜ್ಯಾಧ್ಯಕ್ಷರ ಹುದ್ದೆಯ ಪ್ರಬಲ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸೇರ್ಕೊಂಡಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಘನಿಷ್ಠ ಅನಿಸ್ಕೊಂಡಿರುವಂತಹ ಸುನೀಲ್ ಕುಮಾರ್ ಹೆಸರು ಕೇಳಿಬರೋಕೆ BL ಸಂತೋಷ್ ಫ್ಯಾಕ್ಟರ್ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿಯ ಮೇಲೆ ಯಡಿಯೂರಪ್ಪನವರ ಕುಟುಂಬಕ್ಕಿರುವಂತಹ ಹಿಡಿತವನ್ನು ತಪ್ಪಿಸಿ ತಮ್ಮ ಆಪ್ತ ವಲಯದವರನ್ನ ಪಕ್ಷದ ಪ್ರಮುಖ ಹುದ್ದೆಯಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ BL ಸಂತೋಷ್ ಕಳೆದ ಕೆಲವು ವರ್ಷಗಳಿಂದ ಪ್ರಯತ್ನಿಸ್ತಾನೆ ಬರ್ತಿದ್ದಾರೆ. ಯಡಿಯೂರಪ್ಪನವರು ಕಣ್ಣೀರಿಡ್ತಾ ಅರ್ಧಕ್ಕೆ ರಾಜೀನಾಮೆ ಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಇದೇ ಪ್ರಯತ್ನದ ಭಾಗವಾಗಿ ಸದ್ಯ ಸುನೀಲ್ ಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬಂದಿರೋದು ಕೂಡ ಇದೇ ಪ್ರಯತ್ನದ ಮುಂದುವರೆದ ಭಾಗ ಎನ್ನಲಾಗ್ತಿದೆ. ಏನ್ ಸರ್, ರಾಜ್ಯಾಧ್ಯಕ್ಷರ ಹುದ್ದೆಗೆ ನಿಮ್ಮ ಹೆಸರು ಕೇಳಿ ಬರ್ತಿದ್ಯಲ್ಲ ಅಂತ ಮಾಧ್ಯಮದವರು ಸುನೀಲ್ ಕುಮಾರ್ ಅವರನ್ನ ವಿಚಾರಿಸಿದ್ರೆ, ನಾನು ರಾಜ್ಯಾಧ್ಯಕ್ಷರ ಹುದ್ದೆಯ ಆಕಾಂಕ್ಷಿ ಅಲ್ಲ, ವರಿಷ್ಠರು ಆ ಜವಾಬ್ದಾರಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ನಿಭಾಯಿಸ್ತೇನೆ ಅನ್ನೋ ಮೂಲಕ ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ತಾನೂ ಇರುವುದನ್ನು ಸುನೀಲ್ ಕುಮಾರ್ ಖಚಿತಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಇಷ್ಟೆಲ್ಲ ಗೊಂದಲಗಳು ಹುಟ್ಟುಕೊಂಡಿರುವಾಗಲೇ ಬಿಜೆಪಿಯ ಹಿರಿಯ ನಾಯಕ DV ಸದಾನಂದ ಗೌಡರು ಮಾಧ್ಯಮಗಳ ಎದುರು ವಿಜಯೇಂದ್ರ ನಾಯಕತ್ವದ ಬಗ್ಗೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯರ ಜೊತೆ ಸಮಾಲೋಚನೆಯನ್ನು ನಡೆಸ್ತಿಲ್ಲ, ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಆಂತರಿಕ ಭಿನ್ನಮತ ಒಳಗೆ ಕುದೀತಾ ಇದೆ, ಎಲ್ಲ ಸರಿ ಇದೆ ಅನ್ನೋ ಹಾಗೆ ಕಂಡ್ರೂ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಎಂದಿದ್ದಾರೆ. ಇನ್ನು ಮಾತಿಗೂ ನಾನು ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸಿ ಹಲವು ಹೋರಾಟಗಳನ್ನು ನಡೆಸಿದ್ದೇನೆ, ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂತಹ ವಿಜಯೇಂದ್ರ ಅವರ ಮಾತಿಗೆ ಟಕ್ಕರ್ ಕೊಟ್ಟಿರುವಂತಹ ಸದಾನಂದ ಗೌಡರು ಯಾರೋ ಒಂದಿಷ್ಟು ಜನರನ್ನು ಸೇರಿಸಿಕೊಂಡು ಪ್ರತಿಭಟನೆ ನಡೆಸಿದ್ರೆ ಸಾಕಾಗಲ್ಲ, ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು, ನಮ್ಮ ಪಕ್ಷದಲ್ಲಿ ಆ ಕೆಲಸ ಆಗ್ತಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಸದ್ಯ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂತಹ R ಅಶೋಕ್ ಅವರ ನಡುವೆಯೂ ಹೊಂದಾಣಿಕೆ ಇಲ್ಲ ಅನ್ನೋದನ್ನು ಸದಾನಂದ ಗೌಡರು ಸೂಚ್ಯವಾಗಿ ಹೇಳಿದ್ದಾರೆ. ಪ್ರಮುಖರು ಇದನ್ನು ಕಟ್ಟಿ ಬೆಳೆಸಿದವರಿದ್ದಾರೆ, ಅವರನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡೋದು ಇದು ಯಾವುದೂ ನಡೀತಾ ಇದೆ, ಯಾವುದೂ ನಡೆದಿಲ್ಲ. ಅಧ್ಯಕ್ಷರ ಆಯ್ಕೆ, ಒಂದು ಒಳ್ಳೆಯ ಅಧ್ಯಕ್ಷನ ಆಯ್ಕೆ ಆಗಬೇಕಂದ್ರೆ ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಹೇಳುವಂತ ತೀರ್ಮಾನಗಳನ್ನ ಯಾರು ಕೆಲಸಗಾರರಿದ್ದಾರೆ ಅಂತ ಅವರು ಹೇಳಬೇಕು, ಅವರು ಮಾಡಬೇಕು. ಅದನ್ನು ಕೂಡ ಮಾಡ್ತಾ ಇಲ್ಲ. ಆಗ್ಲಿ, ಅದೆಲ್ಲ ಬಿಟ್ಟಾದ್ರೂ ಯಾವ್ದಾರ ಅಧ್ಯಕ್ಷನನ್ನು ಆಯ್ಕೆ ಮಾಡಿ ನಾವು ಅವರ ಜೊತೆಯಲ್ಲಿ ಹೋಗ್ತೇವೆ, ಅದು ಮತ್ತೆ ಸರಿ ಮಾಡಿಕೊಳ್ಳೋದು ಮತ್ತೊಂದು ಮಾಡ್ತೇವೆ, ಅದನ್ನಾರು ಮಾಡಿ. ಅದನ್ನು ಮಾಡ್ತಾ ಇಲ್ಲ. ಯಾಕೆ? ಬಾಹ್ಯವಾಗಿ ಭಾರಿ ಚೆನ್ನಾಗಿದ್ದಾರೆ, ಇಬ್ರು ಕೂಡ ಬಾಹ್ಯವಾಗಿ ಚೆನ್ನಾಗಿದ್ದಾರೆ, ಆಂತರಿಕವಾಗಿ ಏನುಂಟು ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ವಲಯದಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳು ಏನೋ ಅಲ್ಲಿ ಅವರು ಹಂಗೆ ಇವರು ಹಿಂಗೆ ಅಂತ ಹೇಳುವಂಥದ್ದು ನೀವು ಹೇಳಿದ ರೀತಿಯಲ್ಲಿ ಬರ್ತಾ ಇತ್ತು. ಇದನ್ನು ನಾನು ಕೇಳ್ಕೊಂಡಿದ್ದೀನಿ. ಬರೇ ಒಂದು ಹೋರಾಟ ಅಂತ ಹೇಳಿದ್ರೆ ಕೇವಲ ಯಾವುದೋ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದಷ್ಟು ಜನ ನಮ್ಮವರೋ ಬೇರೆಯವರೋ ಯಾರನ್ನೋ ಕರ್ಕೊಂಡು ಬಂದು ಮಾಡಿದ ಕೂಡ ಅದು ಹೋರಾಟ ಅಂತ ಅನಿಸುವುದಿಲ್ಲ. ಹೋರಾಟ ಸಾಮಾನ್ಯ ಜನರಿಗೂ ಕೂಡ ಅದರ ಪ್ರತಿಫಲ ರೀಚ್ ಆದಾಗ ಮಾತ್ರ ಆ ಹೋರಾಟಕ್ಕೆ ಯಶಸ್ವಿ ಅಂತ ಹೇಳ್ತೀವಿ ನಾವು. ಅಂಥದ್ದು ಆಗ್ತಾ ಇಲ್ಲ. ಅದರ ಒಳಗಿನ ಗುಟ್ಟನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪರ ಹಿಂದಿನಿಂದಲೂ ಹಾಗೆ ಸಡನ್ ಆಗಿ ಅದು ಸುಮ್ಮನೆ ಇರುವಂಥದ್ದು ಇದೆ, ಸಡನ್ ಆಗಿ ಒಮ್ಮೆಲೆ ರಂಗ ಪ್ರವೇಶ ಮಾಡುವಂಥದ್ದು ಇದೆ. ಇದು ಅಂಥದ್ರಲ್ಲಿ ಇದು ಒಂದಿಂದ ನಾನು ಭಾವಿಸ್ತಾ ಇದ್ದೇನೆ. ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ,
ಖಂಡಿತವಾಗಿಯೂ ರಾಜ್ಯದಲ್ಲಿ ಹೊರಗೆ ನಾವು ಅದಕ್ಕೆ ಹೇಳಿ ಇದಕ್ಕೆ ನಮ್ಮಲ್ಲಿ ತುಂಬ ಮೀಡಿಯಾಕ್ಕೆ ಬರೋರು ಹೇಳಿ ಎಲ್ಲ ಸರಿ ಇದೆ, ಎಲ್ಲ ಸರಿ ಇಲ್ಲ. ನಾನು ಮೂಲಕ್ಕೆ ನೀವು ಹೇಳ್ತೇನೆ, ನಮ್ಮಲ್ಲಿ ಆಂತರಿಕವಾದಂಥ ವ್ಯತ್ಯಾಸಗಳು ಒಳಗೇ ಕುದಿತ ಈ ಬೂದಿಯೊಳಗಿನ ಕೆಂಡದ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿದೆ. ಯತ್ನಾಳ್ ಉಚ್ಚಾಟನೆಯ ನಂತರ ಕೊಂಚ ನಿಟ್ಟುಸಿರನ್ನ ಬಿಟ್ಟಿದ್ದಂತಹ ಯಡಿಯೂರಪ್ಪನವರು ಇದೀಗ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಮತ್ತೆ ಕುತ್ತು ಬರ್ತಿದೆ ಅನಿಸತೊಡಗುತ್ತಲೇ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ನೆಪದಲ್ಲಿ ತಮ್ಮ ಮಗ ವಿಜಯೇಂದ್ರರನ್ನ ಸೇಫ್ ಗಾರ್ಡ್ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಟ್ನಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಮುನ್ನೆಲೆಗೆ ಬರುತ್ತಲೇ ರಾಜ್ಯ ಬಿಜೆಪಿಯಲ್ಲಿ ಬಣಜಗಳ ಮತ್ತೆ ತಾರಕಕ್ಕೇರಿದೆ. ಯಾವುದೇ ಕಾರಣಕ್ಕೂ ಹಿಡಿತವನ್ನ ಸಡಿಲಿಸಲ್ಲ ಎನ್ನುತ್ತಿರುವ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಬಣ ಮತ್ತೊಂದು ಕಡೆ. ಒಮ್ಮೆ ಯಡಿಯೂರಪ್ಪನವರನ್ನ ಕಡೆಗಣಿಸಿ ಹೀನಾಯ ಸೋಲನ್ನ ಕಂಡಿದ್ದಂತಹ ದೆಹಲಿ ವರಿಷ್ಠರು ಈ ಬಾರಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೆಲ್ಲದರ ನಡುವೆ ಸದಾನಂದ ಗೌಡರು ಸೂಚ್ಯವಾಗಿ ನುಡಿದ ಹಾಗೆ ರಾಜ್ಯ ಬಿಜೆಪಿ ವಿರೋಧ ಪಕ್ಷವಾಗಿ ವರ್ತಿಸುವುದನ್ನು ಮರೆತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ.